ಮದ್ದೂರು ಗಣೇಶನ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮದ್ದೂರಿನಲ್ಲಿ ವಲಸೆ ಪ್ರಗತಿಪರು ಮತ್ತು ಸ್ಥಳೀಯ ಪ್ರಗತಿಪರ ಸೌಹಾರ್ದತೆ ಒಕ್ಕೂಟದ ನಡುವೆ ತಿಕ್ಕಾಟ ನಡೆದಿದೆ. ಶಾಂತಿಯಾಗಿರೋ ಮದ್ದೂರಿನಲ್ಲಿ ವಲಸಗರು ಪ್ರಗತಿಪರರ ಹೆಸರಲ್ಲಿ ಸಭೆ ನಡೆಸಿದ್ದಕ್ಕೆ ಸ್ಥಳೀಯ ಪ್ರಗತಿಪರ ಒಕ್ಕೂಟ ವಿರೋಧ ವ್ಯಕ್ತಪಡಿಸಿದೆ. ಸೆಪ್ಟೆಂಬರ್ 22ರಂದು ವಲಸೆ ಪ್ರಗತಿಪರರು ಮದ್ದೂರಿನಲ್ಲಿ ಆಯೋಜಿಸಿರೋ ಸೌಹಾರ್ದ ನಡಿಗೆಗೆ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಸ್ಥಳೀಯ ಯಾವುದೇ ಪ್ರಗತಿಪರ ಸೌಹಾರ್ದ ಒಕ್ಕೂಟ ಯಾವುದೇ ನಡಿಗೆ ಪ್ರತಿಭಟನೆ ನಡೆಸುತ್ತಿಲ್ಲ. ಸ್ಥಳೀಯ ಪ್ರಗತಿಪರ ಯಾವ ಹೋರಾಟಗಾರರು ಇದಕ್ಕೆ ಬೆಂಬಲ ನೀಡಿಲ್ಲ. ನಮ್ಮಲ್ಲಿ ಈಗ ಪರಿಸ್ಥಿತಿ ಶಾಂತವಾಗಿದೆ. ಎಲ್ಲರೂ ಅವರವರ ವ್ಯಾಪಾರ ವ್ಯವಹಾರ ಮಾಡ್ತಿದ್ದಾರೆ ಎಂದು ಸ್ಥಳೀಯ ಪ್ರಗತಿಪರರು ಸ್ಪಷ್ಟನೆ ನೀಡಿದ್ದಾರೆ. ಸ್ಥಾಪನೆ ಮಾಡಿ ಒಂದು ಸ್ಥಾಪನೆಗೆ ಒಂದು ಗಲಾಟೆ ಹೆಚ್ಚಾಗಿ ಬೆಳೆಯಬೇಡ, ಮದ್ದೂರಿಗೆ ಒಂದು ಇತಿಹಾಸ ಇದೆ ಅಂತ ಹೇಳಿ ಅವತ್ತು ಎಲ್ಲ ಒಂದು ಕ್ರಮ ಕೈಗೊಂಡು ನಂತರ ಬೆಳೆದಂಥ ಬೆಳವಣಿಗೆಗಳು ಎಲ್ಲ ಪ್ರಗತಿಪರರು ನಾವು ಏನಾದರೂ ಮಾಡಿ ಒಂದು ಜಾಥಾ ಮಾಡಬೇಕು, ಜಾಥಾ ಮಾಡಿ ನಾವು ಈ ಸೌಹಾರ್ದ ನಡಿಗೆ ಮಾಡ್ತೀವಿ ಅಂತೇಳಿ ಸ್ವಾರ್ಥಕ್ಕೆ ಬಳಸ್ಕೊಳ್ಳಿಕ್ಕೆ ಕೆಲವು ಸಂಘಟನೆಗಳು ಮಾಡಿದ್ರು. ಆದರೆ ನಾವು ಅನೇಕ ನಮ್ಮ ಮದ್ದೂರಿನ ನಲಿಕೃಷ್ಣ ಅವರು, ಉಮಾಶಂಕರ್ ಅವರು, ದಯಾನಂದ್ ಅವರು, ಸುನೀಲ್ ರವರು ಅನೇಕರು ನಾವೆಲ್ಲ ಜಾತಿ ಮತ ಭೇದವಿಲ್ಲದೆ ಏನು ಹಿಂದೂ ಧರ್ಮೀಯರವರೇ, ಮುಸ್ಲಿಮರಿದ್ದಾರೆ, ಒಕ್ಕಲಿಗರಿದ್ದಾರೆ, ಲಿಂಗಾಯತರಿದ್ದಾರೆ, ಎಲ್ಲರೂ ಸೇರಿಸಿ ಎಲ್ಲ ಸಂಘಟನೆ ಸೇರಿಸಿ ನಾವು ಯಾವುದು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬಂದ್ವಿ. ಕಳೆದ ಒಂದು 7-8 ವರ್ಷ ಆಯಿತು. ನಾವೆಲ್ಲ ಯಾವುದು ಅವರವರ ವೈಯಕ್ತಿಕ ವಿಚಾರ ಬಿಟ್ಟು ಯಾವುದು ಸಮಾಜಮುಖಿ ಕೆಲಸ ಮಾಡ್ತಾ ಬಂದು ನಾವು ಪ್ರಗತಿಪರ ಸಂಘಟನೆ ಅಂತೇಳಿ ನಾವು ಮಾರ್ಗದರ್ಶಕರನ್ನು ಇಟ್ಕೊಂಡು ಅದಕ್ಕೆ ಒಂದು ಏನು ರೂಲ್ಸ್ ರೆಗ್ಯುಲೇಷನ್ ಹಾಕೊಂಡು ಒಂದು ಶಿಸ್ತು ನಡವಳಿಕೆಯಿಂದ ಸಂಘಟನೆಯನ್ನು ರೈತಪರ, ದಲಿತ ಪರ, ಕಾರ್ಮಿಕ ಪರ ಅಂತ ಚಳವಳಿಗಳು ಕೂಡ ಒಳಗೊಂಡು ನಾವು ಮಾಡ್ಕೊಂಡು ಬಂದ್ವಿ. ಆದರೆ ಇತ್ತೀಚೆಗೆ ನಾವು ಕೇಳ್ಪಟ್ಟಂಥ ವಿಚಾರ ಕಳೆದ ಮುಂದಿನ 22ಕ್ಕೆ ಏನು ಪ್ರಗತಿಪರ ಸಂಘಟನೆಯವರು ಮದ್ದೂರಿನಲ್ಲಿ ಜಾಥಾ ಮಾಡ್ತಾರೆ. ಕಳೆದ ವಾರಗಳಲ್ಲಿ ನಡೆದಂತಹ ಘಟನಾವಳಿಗಳಲ್ಲಿ ಮದ್ದೂರು ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಎಲ್ಲ ಹಿಂದೂ ಬಾಂಧವರು ಮತ್ತು ಮುಸ್ಲಿಂ ಬಾಂಧವರು ಈಗಾಗಲೇ ಅಂಗಡಿ ಮುಂಗಟ್ಟುಗಳನ್ನು ತೆಗೆದು ವ್ಯಾಪಾರ ವಹಿವಾಟುಗಳಲ್ಲಿ ಭಾಗವಹಿಸಿದರ ಹಿನ್ನೆಲೆಯಲ್ಲಿ ಮದ್ದೂರಿನ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಯಾವುದೇ ಸೌಹಾರ್ದಯುತ ನಡಿಗೆಯಾಗಲಿ ಸಾಮರಸ್ಯದ ಕಡೆಗೆ ಆಗಲಿ ಎಲ್ಲೂ ಕೂಡ ನಮ್ಮದು ಯಾವುದೇ ಕಾರ್ಯಕ್ರಮ ಇರುವುದಿಲ್ಲ. ಎಲ್ಲರೂ ಕೂಡ ಅವರ ಉದ್ದಿಮೆ ಜೊತೆಯಲ್ಲಿ ಜೀವನವನ್ನು ಮಾಡುವುದಕ್ಕೆ ಇವತ್ತು ಪ್ರಗತಿಪರ ಸಂಘಟನೆ ಒಕ್ಕೂಟ ಮುನ್ನಡೆ ಬರಿತಾ ಇದೆ ಅಂತ ಹೇಳಿ ಇವತ್ತು ನಾವು ಪ್ರಧಾನ ಸಂಚಾಲಕನಾಗಿ ತಿಳಿಸ್ತಾ ಇದ್ದೀವಿ. ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಅಂತ ಹೇಳಿ 22ನೇ ತಾರೀಕು ಬೇರೆ ಬೇರೆ ತಾಲೂಕಿನ ಮುಖಂಡರುಗಳು ಬಹುಶಃ ಅವರು CPM ಪಕ್ಷದವರು ಅಂತ ಹೇಳಿ ನಮಗೆ ಮಾಹಿತಿ ದೊರಕಿತು. ಅದರ ಹಿನ್ನೆಲೆಯಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಒಕ್ಕೂಟದ ಯಾವೊಬ್ಬ ಸದಸ್ಯನು ಕೂಡ ಆ ಒಂದು ಸಭೆಗೆ ಭಾಗವಹಿಸ್ತಿಲ್ಲ. ಅವರವರೇ ನಮ್ಮ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಹೆಸರಿನಲ್ಲಿ ಆದೇ ಸಭೆ ನಡೆಸಿರ್ತಕ್ಕಂಥ ವಿಷಯವನ್ನ ನಾವು ಈಗಾಗಲೇ ಮಾನ್ಯ ತಹಸೀಲ್ದಾರ್ರವರಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದೀವಿ. ಮತ್ತೆ ಈ ಬಗ್ಗೆ ಈಗಾಗಲೇ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಮುಖಾಮುಖಿಯಾಗಿ ಅವ್ರಿಗೂ ಕೂಡ ಮನವಿಯನ್ನ ಕೊಟ್ಟಿದ್ದೀವಿ. 22ನೇ ತಾರೀಕು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಯಾವುದೇ ಪ್ರತಿಭಟನೆ ನಡೆಯುವುದಿಲ್ಲ ಸ್ವಾಮಿ. ಈಗಾಗಲೇ ಮದ್ದೂರು ಶಾಂತಿ ಸೌಹಾರ್ದಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿ ಯಾವುದೂ ಸೌಹಾರ್ದ ನಡಿಗೆ ಬೇಡ, ಅಶಾಂತಿ ಮೂಡಿಸೋದು ಬೇಡ ಅಂತ ಹೇಳಿ ನಾವು ಮನವಿಯನ್ನ ಮಾಡಿದ್ದೀವಿ. ಅವರು ನಮ್ಮ ಕರೆಗೆ ಹೋಗೊಟ್ಟು ಅದಕ್ಕೆ ಪರಿಶೀಲನೆಯನ್ನ ಮಾಡಿ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿ ನಮಗೆ ಭರವಸೆಯನ್ನ ನೀಡಿದ್ದಾರೆ. ಆದರೆ ಹಲವಾರು ಪ್ರಗತಿಪರರ ಹೆಸರಲ್ಲಿ ಕೊಂಡು ಬಂದು ಪಟ್ಟಣದಲ್ಲಿ ಸಭೆ ನಡೆಸಿ ಕೋಮು ಸಾಮರಸ್ಯ ಕದಡುತ್ತಿದ್ದಾರೆ. ಅಲ್ಲದೆ ಅವರು ಸೆಪ್ಟೆಂಬರ್ 22ರಂದು ಸಾಮರಸ್ಯ ನಡಿಗೆಯಿಂದ ಪಟ್ಟಣದಲ್ಲಿ ಸಾಮರಸ್ಯ ಮತ್ತಷ್ಟು ಬಿಗಡಾಯಿಸುವ ಆರೋಪ ಮಾಡಿದ್ರು. ವಲಸಿಗ ಪ್ರಗತಿಪರರು ಹಮ್ಮಿಕೊಂಡಿರುವ ಈ ಸಾಮರಸ್ಯ ನಡಿಗೆಗೆ ಅನುಮತಿ ನೀಡಿದಂತೆ ಪೊಲೀಸರಿಗೆ ಮನವಿ ಸಲ್ಲಿಸಿದ್ರು. ಸ್ಥಳೀಯ ಪ್ರಗತಿಪರ ಒಕ್ಕೂಟ ಸಂಘಟನೆ ಸದಸ್ಯರಿದ್ರು. ಅವ್ರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇದಕ್ಕೆ ಬೇರೆ ಬೇರೆ ಸಂಘಟನೆಗಳು ಮದ್ದೂರಿಗೆ ಬರ್ತಾ ಇದ್ದಾರೆ. ನಾನು ನಿಮ್ಮಲ್ಲಿ ಒಂದು ಕ್ವಶನ್ ಅನ್ನ ಕೇಳ್ತೀನಿ. ನೀವು ಬಿಜೆಪಿ ಪಕ್ಷ ಮದ್ದೂರೊಳಗೆ ಬಿಜೆಪಿ ಬಂದಂತ ಪಕ್ಷದಲ್ಲಿ ಒಂದು ಇದನ್ನ ಕೇಳಿದ್ರಿ, ನೀವು ಮದ್ದೂರೊಳಗೆ ಬಂದು ಕೋಮು ಸೌಹಾರ್ದತೆಯನ್ನ ಹಾಳು ಮಾಡ್ತಾ ಇದ್ದೀರಿ ಅಂತ ನೀವು ಕ್ವಶನ್ ನ ಕೇಳಿದ್ರಿ. ನಾನು ನಿಮಗೆ ಇವತ್ತು ನಿಮ್ಗೊಂದು ಕ್ವಶನ್ ನ ಕೇಳ್ತಾ ಇದ್ದೀನಿ. ನೀವು ಮದ್ದೂರಿಗೆ ನೀವು ಬರ್ತಾ ಇರುವಂತ ಕಾರಣ ಏನು? ನೀವು ಹಾಗಾದ್ರೆ ಮತ್ತೆ ಕೋಮು ಗಲಭೆಯನ್ನ ಸೃಷ್ಟಿ ಮಾಡ್ಲಿಕ್ಕೋಸ್ಕರ ಬರ್ತಾ ಇದ್ದೀರಾ ಅಂತ ಇವತ್ತು ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮನ್ನ. ಹಾಗಾಗಿ ನೀವು ಈ ಬರೋ ತಿಂಗಳು 22ನೇ ತಾರೀಕು ಏನು ನೀವು ಸೌಹಾರ್ದ ನಡಿಗೆ ಅಂತ ಹೆಸರು ಮಾಡ್ತಾ ಇದ್ದೀರಿ, ಈ ತಕ್ಷಣ ಕೈ ಬಿಡಬೇಕು. ಶಾಂತಿ ಈಗ ಮದ್ದೂರು ಈಗಾಗಲೇ ಶಾಂತಿ ನೆಲೆಸಿದೆ, ಸಹಜ ಜೀವನದತ್ತ ಜನ ನಡೀತಾ ಇದ್ದಾರೆ. ಹಾಗಾಗಿ ಈ ಕೂಡಲೇ ನಮ್ಮ ಯಾವ ಸೌಹಾರ್ದ ನಡಿಗೆನೂ ಬೇಡ, ಏನೂ ಬೇಡ. ಒಂದು ಪಕ್ಷದಲ್ಲಿ ಈ ನಡಿಗೆಯನ್ನು ಮುಂದುವರೆದ್ರೆ ಸಾರ್ವಜನಿಕವಾಗಿ ನಾವೆಲ್ಲ ವಿರೋಧ ವ್ಯಕ್ತಪಡಿಸ್ತೀವಿ. ಏನು ಈ ಒಂದು ಪ್ರಗತಿಪರ ಸಂಘಟನೆ ಅಂತ ಹೇಳ್ಕೊಂಡು ಇದನ್ನ 22ನೇ ತಾರೀಕು ಒಂದು ಸೌಹಾರ್ದ ನಡಿಗೆ ಅಂತ ನಡಿಬೇಕು ಅಂದ್ಬಿಟ್ಟು ಏನು ನಾವೊಂದು ಸಂಘಟನೆ ಹೆಸರಲ್ಲಿ ಹೇಳ್ಕೊಂಡು ಅವರು ಇಲ್ಲಿ ಮದ್ದೂರಿನಲ್ಲಿ ಯಾವುದೇ ಸಂಘಟನೆಗೂ ಸಹ ಭಾಗವಹಿಸ್ತೀನಿ. ಇಲ್ಲಿವರೆಗೂ ಸಹ
ಈ ಸರಿ ಹೇಳ್ಕೊಂಡು ಬಂದು ಸೌಹಾರ್ದ ನಡಿಗೆ ಅಂತ ಬಂದಿದ್ದಾರೆ. ಈಗ ಸಾಮಾನ್ಯವಾಗಿ ಸೌಹಾರ್ದಯುತ ನಿರ್ಮಾಣ ಆಗಿದೆ. ಹಿಂದೂ ಮುಸ್ಲಿಮ್ಸ್ ಎಲ್ಲ ಅಂಗಡಿ ಓಪನ್ ಮಾಡಿ ಸಹಜ ಸ್ಥಿತಿಗೆ ಬರಳ್ತಾ ಇದೆ. ಈಗ ಇವ್ರು ಬಂದು ಚಳಿ ಕಾಯಿಸ್ಬಿಡುವಂಥದ್ದು ಮತ್ತೊಂದು ಅಥವಾ ಖಂಡನೀಯ. ಇವರು ನಮಗೆ ಗಮನಕ್ಕೆ ಬಂದಂತೆ ಇವರೆಲ್ಲ CPMನವರು ಅಂತ ವಿಚಾರ ಬಂತು. CPM ಹೆಸರಲ್ಲಿ ಬೇಕಾದ್ರೆ ಚಳವಳಿ ಮಾಡ್ಕೊಳ್ಳಿ, ಅವರು ಬೇರೆ ಹೆಸರು ಮಾಡ್ಕೊಂಡು ಅವ್ರಿಗೆ ಅಗೌರವ ತೋರುವಂಥದ್ದು